ಪಾಯಲ್ ಮತ್ತು ಸೀಮಾ ಸ್ನೇಹಿತಿಯರು. ಪಾಯಲ್ ದೊಡ್ಡ ವ್ಯಾಪಾರಿಯ ಮಗಳು ಮತ್ತೆ ಸೀಮಾ ಬಡಮನೆ ಹುಡುಗಿಯಾಗಿದ್ಲು. ಅವಳು ತುಂಬಾನೇ ಒಳ್ಳೆಯವಳು. ಪಾಯಲ್ ಹತ್ರ ಚೆನ್ನಾಗ್ ದುಡ್ಡಿದ್ರು ಪಾಪ ಇವಳ ಜೊತೆ ಫ್ರೆಂಡ್ಶಿಪ್ ಮಾಡ್ತಿದ್ದಾಳಂತ ನಂಬ್ತಿದ್ಲು. ಆದ್ರೆ ಪಾಯಲ್ ಮಾತ್ರ ಸ್ವಾರ್ಥಕ್ಕೋಸ್ಕರನೇ ಸೀಮಾ ಜೊತೆ ಇದ್ಲು. ಸೀಮಾ, ನನಗ್ ಸ್ವಲ್ಪ ಮೈ ಹುಷಾರಿಲ್ಲ ಕಣೆ. ನಿನಗ್ ಗೊತ್ತಲ್ವಾ, ನಂದು ಪ್ರಾಜೆಕ್ಟ್ಸ್ ತುಂಬಾ ಪೆಂಡಿಂಗ್ ಇದೆ ಅಂತ. ನೀನಿವತ್ತು ಕಾಲೇಜ್ಗೆ ಲೀವ್ ಹಾಕಿ ನನಗೆ ಮಾಡ್ಕೊಡ್ತೀಯೇನೆ? 2 ದಿನದ ನಂತರ ನನ್ಗೂ ಎಕ್ಸಾಮ್ಸ್ ಇದೆ ಅಲ್ವಾ? ಪ್ಲೀಸೇ, ನಿನ್ ಫ್ರೆಂಡ್ಗೋಸ್ಕರ ಅಷ್ಟು ಕೂಡ ಮಾಡಲ್ವಾ ನೀನು? ಸರಿ ಕಣೆ, ಮಾಡ್ತೀನಿ. ಯಾವಾಗ್ಲೂ ಹಿಂಗೆ ಆಗ್ತಿತ್ತು. ಯಾವಾಗ್ಲೂ ಈ ಫ್ರೆಂಡ್ಶಿಪ್ನ ಅವಳು ಅಡ್ವಾಂಟೇಜ್ ಆಗಿ ತಗೋತಿದ್ಲು. ಯಾವಾಗ್ಲೂ ಅವಳಿಗೆ ಹೆಲ್ಪ್ ಮಾಡ್ತಾನೆ ಇರ್ತಿದ್ಲು. ಆದ್ರಿಂದ ಒಂದೊಂದ್ಸಲ ಅವಳ ಎಕ್ಸಾಮ್ಸ್ ಕೂಡ ಅವಳು ಚೆನ್ನಾಗ್ ಬರೆಯಕ್ಕಾಗ್ತಿರ್ಲಿಲ್ಲ. ಏನಾಯ್ತು ಸೀಮಾ, ಯಾವ ಕ್ಲಾಸು ಅಟೆಂಡ್ ಮಾಡಿಲ್ಲ? ನಿನ್ಗೆ ಅರ್ಥ ಆಗ್ತಿದ್ಯಾ ಇಲ್ವಾ? ಇದು ನಿನ್ನ ಕಾಲೇಜಲ್ಲಿ ಲಾಸ್ಟ್ ಇಯರ್ ಅಂತ. ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ಸ್ ಕೂಡ ಸರಿಯಾಗಿ ಮಾಡಿಲ್ಲ ನೀನು. ನನ್ನನ್ನ ದಯವಿಟ್ಟು ಕ್ಷಮಿಸಿ ಮ್ಯಾಮ್. ಸಾರಿ, ನಾನು ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗಿ ಮಾಡ್ತೀನಿ. ಎಕ್ಸಾಮ್ಸ್ ಅವಳು ಚೆನ್ನಾಗಿ ಬರೆಯಕ್ಕಾಗದೆ ಇರುವ ಕಾರಣ ಏನಂತ ಅವಳಿಗೆ ಗೊತ್ತಿತ್ತು. ಆದ್ರೂ ಅವಳು ಫ್ರೆಂಡ್ಶಿಪ್ ಅಂತ ಸುಮ್ನೆ ಇರ್ತಾಳೆ. ನೋಡಮ್ಮ ಸೀಮಾ, ನೀನು ಪಾಯಲ್ ಕೆಲ್ಸ ಮಾಡ್ತಿದ್ಯಾ, ಆದ್ರಿಂದನೇ ನಿನ್ ಕೈಯಲ್ಲಿ ಸರಿಯಾಗಿ ಓದಕ್ಕಾಗಲ್ಲ, ಎಕ್ಸಾಮ್ ಮಾಡಕ್ಕಾಗಲ್ಲ. ಏನ್ ಅವಳಿಗೆ ಸರಿಯಾಗಿ ಹೇಳ್ಬೋದಲ್ವಾ ಆಗಲ್ಲ ಅಂತ? ಅವಳ ಕೆಲ್ಸ ಅವಳು ಮಾಡ್ಕೊಳ್ಳಿ, ನೀನ್ ಯಾಕೆ ಮಾಡ್ತೀಯಾ? ಅಮ್ಮ, ಅದು ಫ್ರೆಂಡ್ಶಿಪ್ ಅಲ್ವಾ ಅಮ್ಮ. ಒಂದು ಫ್ರೆಂಡ್ಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಅಮ್ಮ. ಸರಿ ಅಮ್ಮ, ಈ ಸಲ ನಾನು ಚೆನ್ನಾಗಿ ಓದ್ತೀನಿ. ಸೀಮಾ ಏನೋ ಈ ಸಲ ಪಾಸ್ ಆಗ್ತಾಳೆ, ಆದ್ರೆ ಮಾರ್ಕ್ಸ್ ಏನೋ ಕಡಿಮೆ ಬರುತ್ತೆ. ಸ್ವಲ್ಪ ದಿನದ ನಂತರ ಸಿಟಿಯಲ್ಲಿ ಒಂದು ಫ್ಯಾಷನ್ ಶೋ ಇರತ್ತೆ. ಆ ಫ್ಯಾಷನ್ ಶೋ ಅಲ್ಲಿ ಪಾಯಲ್ ಜಾಯ್ನ್ ಆಗಿ ಅವಳು ಗೆಲ್ಬೇಕು ಅಂತ ಅನ್ಕೋತಾಳೆ. ಅದಕ್ಕೋಸ್ಕರ ಅವಳು ಎಲ್ಲಾ ತಯಾರಿ ಮಾಡ್ಕೋತಿದ್ಲು. ಅಪ್ಪ, ಫ್ಯಾಷನ್ ಶೋ ಅಲ್ಲಿ ಯಾರ ಲೆಹಂಗಾ ಚೆನ್ನಾಗಿರುತ್ತೋ ಅವ್ರಿಗೆ ಫಸ್ಟ್ ಪ್ರೈಸ್ ಅಪ್ಪ. ಎಲ್ಲರಿಗಿಂತ ಚೆನ್ನಾಗಿರ್ಬೇಕಪ್ಪ ನನ್ನ ಲೆಹಂಗಾ. ಅಪ್ಪ, ನನ್ಗೋಸ್ಕರ ಬಂಗಾರದ ಲೆಹಂಗಾ ಮಾಡ್ಸಿ ಅಷ್ಟೇ. ಆಮೇಲೆ ನಂದೇ ಗೆಲ್ಲೋದು, ಯಾರು ಏನ್ ಮಾಡಕ್ಕಾಗಲ್ಲ. ನೀವ್ ಮಾಡ್ಸಿ ಅಪ್ಪ, ಯಾಕಂದ್ರೆ ಬಂಗಾರದ ಲೆಹಂಗಾ ಅಲ್ವಾ, ತುಂಬಾ ಚೆನ್ನಾಗಿರತ್ತಪ್ಪ. ಹಾ ಸರಿ ಅಮ್ಮ, ಸರಿ. ಏನ್ ಬೇಕೋ ಅದು ಮಾಡ್ಸೋ. ಬಂಗಾರದಲ್ಲಿ ಲೆಹಂಗಾ ಮಾಡಿಸ್ತೀರಾ? ತುಂಬಾ ಖರ್ಚಾಗುತ್ತೆ. ಹಾಗಾದ್ರೆ ಏನಾಯ್ತು ಕಣೆ, ಇನ್ನೇನಂತೂ ಮದುವೆ ಆಗಿ ಹೋಗೋದಲ್ವಾ ಅವಳು. ಮದುವೆಗಿಂತ ಮುಂಚೆನೆ ಅವಳಿಗೆ ಇದೆಲ್ಲ ಚಾನ್ಸ್ ಇರೋದಲ್ವಾ, ಮತ್ತೆ ಎಲ್ಲಿ ಸಿಗುತ್ತೆ? ಹೋಗಮ್ಮ, ನಿನಗೆ ಹೇಗ್ ಬೇಕೋ ಹಾಗೆ ಲೆಹಂಗಾ ಮಾಡ್ಸು, ಹೋಗು. ನಾನ್ ದುಡ್ಡು ಕೊಡ್ತೀನಿ. ಸರಿಯಪ್ಪ. ಅವ್ರು ಮಾತಾಡ್ತಿದ್ದಾಗ ಗೊತ್ತಾಗತ್ತೆ ಸೀಮಾ ಕೂಡ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳಂತ. ಅವಳು ಜೋರಾಗಿ ನಗಕ್ ಶುರು ಮಾಡ್ತಾಳೆ. ನೀನು ಈ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತೀಯ? ಇದಕ್ಕೆ ಲೆಹೆಂಗಾ ಚೆನ್ನಾಗಿರ್ಬೇಕು, ಅದನ್ನ ತಗೊಳಕ್ಕೆ ನಿನ್ನ ಹತ್ರ ದುಡ್ಡಿಲ್ಲ. ಇದೆಲ್ಲ ನಮ್ಮಂತಹ ಧನವಂತರಿಗೆ. ನೀನು ಇದನ್ನು ಬಿಡ್ಬಿಡು. ಒಂದ್ ನಿಮಿಷ, ಏನನ್ಕೋಬೇಡ. ನಾನೇನ್ ಹೇಳ್ತಿದ್ದೀನಂದ್ರೆ, ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿರೋ ಲೆಹೆಂಗಾ ಹಾಕೋಬೇಕು. ನಾನ್ ಆಲ್ರೆಡಿ ಅಪ್ಪನ್ಗೆ ಹೇಳ್ಬಿಟ್ಟಿದೀನಿ ಬಂಗಾರದ ಲೆಹೆಂಗಾ ಮಾಡ್ಸಿ ಅಂತ. ಈಗ್ಲೇ ಅರ್ಥ ಮಾಡ್ಕೋ, ನಿನ್ ಕೈಯಲ್ಲಿ ಗೆಲ್ಲಕ್ಕಾಗಲ್ಲ ಅಂತ. ನೀನು ನನ್ನ ಸ್ನೇಹಿತೆ, ಅದಕ್ಕೆ ಹೇಳ್ತಿದ್ದೀನಿ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಡ. ಅದೇನೋ ಸರಿನೇ, ಆದ್ರೆ ಅಮ್ಮ ಅನ್ಕೋತಿದ್ದಾರೆ ನಾನ್ ಪಾರ್ಟಿಸಿಪೇಟ್ ಮಾಡ್ಬೇಕಂತ. ಅದು ಅಮ್ಮ ಲೆಹೆಂಗಾ ಮಾಡಕ್ಕೆ ನನ್ಗೆ ಸಹಾಯ ಮಾಡ್ತಿದ್ದಾರೆ. ಮನೇಲೆ ನಾವ್ ಲೆಹೆಂಗಾ ಹೊಲಿತಿದೀವಿ. ಏನು, ಮನೇಲಿ ಹೊಲಿತಿದ್ದೀರಾ? ಆಯ್ತು ಬಿಡು, ಮನೇಲಿ ಹೊಲಿಯೋ ಈ ಲೆಹೆಂಗಕ್ಕೆ ಎಂಟ್ರಿನೇ ಇಲ್ಲ. ಸರಿ, ನಾನ್ ಮನೆಗೆ ಹೋಗ್ತೀನಿ. ಸಾಯಂಕಾಲ ಬಾ, ಜ್ಯುವೆಲರಿ ತಗೊಂಡ್ ಬರಕ್ಕೆ ಹೋಗೋಣ. ಸೀಮಾಗೆ ಪಾಪ ತುಂಬಾ ಬೇಜಾರಾಗತ್ತೆ. ಬೇಜಾರಲ್ಲೇ ಮನೆಗೆ ಹೋಗ್ತಾಳೆ. ಬಂದ್ಯಾ ಸೀಮಾ? ನಾನೇನ್ ಅನ್ಕೊಂಡಿದ್ದೀನಂದ್ರೆ, ಹುಲ್ಲಲ್ಲಿ ಮಾಡಿರುವ ಲೆಹೆಂಗಾ ಈ ಫ್ಯಾಷನ್ ಶೋಲ್ ಹಾಕೊಳ್ಳೋಣ ಅಂತ. ಅದು ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದನ್ ತಯಾರಿ ಮಾಡಕ್ಕೆ ನಾನ್ ನಿನಗೆ ಸಹಾಯ ಮಾಡ್ತೀನಿ. ಬೇಗ ಹೋಗು. ನೀನ್ ಹೋಗಿ ತುಂಬಾ ಹುಲ್ಲನ್ನು ಕಿತ್ಕೊಂಡ್ ಬಾ, ಮತ್ತೆ ದೊಡ್ಡದು. ಏನಾಯ್ತು ಸೀಮಾ, ನಾನು ಇಷ್ಟು ಎಕ್ಸೈಟೆಡ್ ಆಗಿದ್ದೀನಿ. ನೀನ್ ಯಾಕಮ್ಮ ಹಿಂಗ್ ಮಾಡ್ತಿದ್ಯಾ? ಬೇಡ ಬಿಡಮ್ಮ, ಈ ಕಾಂಪಿಟೇಷನ್ ನನ್ಗೆ ಇಷ್ಟ ಇಲ್ಲ ಅಮ್ಮ. ಗೊತ್ತಾ, ಪಾಯಲ್ ಬಂಗಾರದ ಲೆಹೆಂಗಾ ತಗೋತಿದ್ದಾಳೆ. ಅದಕ್ಕಿಂತ ಚೆನ್ನಾಗಿರತ್ತಾ ನಮ್ದು? ಅದು ತುಂಬಾ ಸುಂದರವಾಗಿರುತ್ತೆ. ಹೆಂಗೋ ನಾವು ಸೋತೋಗ್ತೀವಿ. ಇದೆಲ್ಲ ಬೇಕಾಗಿಲ್ಲ ಬಿಡಮ್ಮ. ಸೀಮಾ, ಏನ್ ಮಾತಾಡ್ತಿದ್ಯಾ ನೀನು? ನಿನ್ಮೇಲೆ ನಂಬಿಕೆ ನಿನ್ಗಿಲ್ವಾ? ಅದು ತುಂಬಾ ಮುಖ್ಯ. ಆವಾಗ್ಲೇ ಪ್ರಪಂಚದಲ್ಲಿ ಜೀವ್ಸಕ್ಕಾಗೋದು. ಸೋಲು ಗೆಲುವು ಅನ್ನೋದು ಮುಖ್ಯ ಅಲ್ಲ, ನಾವು ಪಾರ್ಟಿಸಿಪೇಟ್ ಮಾಡ್ಬೇಕು, ಅದೇ ಮುಖ್ಯ. ನೀನು ಖಂಡಿತ ಪಾರ್ಟಿಸಿಪೇಟ್ ಮಾಡ್ಬೇಕು, ಮತ್ತೆ ನಿನ್ನ 100% ನೀನ್ ಕೊಡ್ಲೇಬೇಕು, ಸೋಲ್ತೀಯೋ ಗೆಲ್ತೀಯೋ. ಅವ್ರ ಅಮ್ಮ ಕೊಟ್ಟಿರೋ ಧೈರ್ಯದಿಂದ ಅವಳಿಗೆ ತುಂಬಾನೇ ಮನ್ಸಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಮತ್ತೆ ಅವಳಿಗೋಸ್ಕರ ಒಂದು ಸುಂದರವಾದ ಲೆಹೆಂಗಾ ತಯಾರು ಮಾಡ್ತಾಳೆ. ಅವಳಿಗೋಸ್ಕರ ಸುಂದರವಾದ ಲೆಹೆಂಗಾವನ್ನು ತಯಾರು ಮಾಡ್ಕೋತಾಳೆ. ಫ್ಯಾಷನ್ ಶೋ ನಡೆಯುವ ಸ್ಥಳಕ್ಕೆ ಹೋದಾಗ ಅಲ್ಲಿ ಸೀಮಾ ಕೂಡ ಇರ್ತಾಳೆ. ಅವಳ ಲೆಹೆಂಗಾ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಮತ್ತೆ ಅಲ್ಲಿರೋರು ಎಲ್ಲರೂ ನೋಡಿ ನಗ್ತಾ ಇರ್ತಾರೆ. ಸೀಮಾ, ಏನ್ ಈ ಬಟ್ಟೆ ಹಾಕೊಂಡಿದ್ಯಾ? ಏನು, ನಾನು ಆಲ್ರೆಡಿ ಹೇಳ್ದೆ ಅಲ್ವಾ, ಈ ತರ ತಮಾಷೆ ಎಲ್ಲ ನೀನ್ ಬಂದ್ ಮಾಡ್ಬೇಡ ಅಂತ. ಮತ್ತೆ ಈ ತರ ನನ್ ಜೊತೆ ಬಂದ್ ನಿಂತ್ಕೋಬೇಡ.
ನನ್ನ ಈ ಬಂಗಾರದ ಲೆಹೆಂಗವನ್ನು ನಿನ್ನ ಲೆಹೆಂಗಾ ಸ್ಪಾಯ್ಲ್ ಮಾಡುತ್ತೆ. ಹಟ್, ದೂರ ಹೋಗು. ಸರಿ ಆಯ್ತು, ನಾನು ಒಳಗಡೆ ಹೋಗ್ತೀನಿ. ನಿನ್ಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ಎಲ್ಲರೂ ಧನವಂತ ಮನೆ ಮಕ್ಕಳು. ಬಂಗಾರದ ಲೆಹೆಂಗಾ ಪಾಯಲ್ ಹಾಕೊಂಡಿರ್ತಾಳೆ. ಎಲ್ಲರೂ ಅನ್ಕೋತಾರೆ ಅವಳೆ ಗೆಲ್ತಾರಂತ. ಮೊದಲನೇ ಪ್ರೈಸ್ ಅವಳಿಗೆ ಬರುತ್ತೆ ಅಂತ ಅವ್ರು ಅನ್ಕೋತಾರೆ. ಫ್ಯಾಷನ್ ಶೋ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ರಾಗಿ ಎಲ್ಲರೂ ಸ್ಟೇಜ್ ಮೇಲೆ ಬರ್ತಾರೆ. ಪಾಯಲ್ ನಂಬರ್ ಬರುತ್ತೆ, ಅವಳು ಸ್ಟೇಜ್ ಮೇಲೆ ಬರ್ತಾಳೆ. ಆಮೇಲೆ ಸೀಮನ ಬಾರಿ ಬರುತ್ತೆ. ಅವಳ ಈ ಡಿಫ್ರೆಂಟ್ ಆದ ಲೆಹೆಂಗಾ ಹಾಕೊಂಡು ಸ್ಟೇಜ್ ಮೇಲೆ ಬರ್ತಾಳೆ. ಜಡ್ಜ್ಗಳು ಅವಳ ಕ್ರಿಯೇಟಿವಿಟಿ ನೋಡಿ ಶಾಕ್ ಆಗ್ತಾರೆ. ಎಲ್ಲ ಹೆಣ್ಮಕ್ಳು ಸ್ಟೇಜ್ ಮೇಲೆ ನಿಂತಿರ್ತಾರೆ. ಸೀಮಾ ಕೂಡ ನಿಂತಿರ್ತಾಳೆ. ಈ ವಿಷಯವನ್ನು ನಿಮ್ಮ ಮುಂದೆ ಅನೌನ್ಸ್ ಮಾಡೋದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಇಲ್ಲಿ ಬಂದಿರುವ ಎಲ್ಲಾ ಜಡ್ಜ್ಗಳು ಫಸ್ಟ್ ಪ್ರೈಸ್ ಯಾರು ಕೊಡ್ಬೇಕು ಅಂತ ಸೆಲೆಕ್ಟ್ ಮಾಡಿದ್ದಾರೆ. ನಾನು ಆ ವಿನ್ನರ್ನ ಹೆಸರು ಹೇಳ್ತಿದ್ದೀನಿ. ಈ ಒಂದು ಫ್ಯಾಷನ್ ಶೋ ಅಲ್ಲಿ ಫಸ್ಟ್ ಪ್ರೈಸ್ ಗೆದ್ದಿರೋದು ಸೀಮಾ. ಹೌದು, ಎಲ್ಲಾ ಜಡ್ಜ್ಗಳಿಗೂ ಅವಳ ಕ್ರಿಯೇಟಿವಿಟಿ ತುಂಬಾ ಇಷ್ಟ ಆಗಿದೆ. ಮತ್ತೆ ಅವಳು ಇದನ್ನ ಮನೆಯಲ್ಲೇ ಅವಳೇ ಮಾಡಿರೋ ಒಂದು ಲೆಹೆಂಗಾ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಸೀಮಾಗೆ ಎಲ್ಲರೂ ಚಪ್ಪಾಳೆ ಹೊಡೀರಿ. ಸೀಮಾ ಗೆದ್ದಿರೋದನ್ನ ನೋಡಿ ಅವಳಿಗೆ ತಡ್ಕೊಳಕ್ಕೆ ಆಗಲ್ಲ. ಆಮೇಲೆ ಪಾಯಲ್ ಅಲ್ಲಿಂದ ಮನೆಗೆ ಹೋಗ್ಬಿಡ್ತಾಳೆ. ಪಾಯಲ್ ಶೋನ ಬಿಟ್ಟು ಹೋಗ್ಬಿಟ್ಟಾಗ ಅವಳಿಗೆ ಅರ್ಥ ಆಗತ್ತೆ ಪಾಯಲ್ಗೆ ಅವಳ ಸಂತೋಷದಲ್ಲಿ ಪಾಠ ತಗೊಳಕ್ ಇಷ್ಟ ಇಲ್ಲ ಅಂತ. ಆಗ ಅವಳಿಗೆ ಅರ್ಥ ಆಗತ್ತೆ ಫ್ರೆಂಡ್ಶಿಪ್ ಅಲ್ಲ, ಇದು ಬರೀ ಸ್ವಾರ್ಥ ಮಾತ್ರ ಇರುತ್ತೆ ಅಂತ. ಅವಳಿಗೆ ಪುರಸ್ಕಾರ ಮಾಡ್ತಾರೆ. ಆಮೇಲೆ ಸ್ವಲ್ಪ ದಿನ ಹೀಗೆ ಕಳೆದು ಹೋಗತ್ತೆ. ಅವಳು ದೊಡ್ಡ ಮಾಡೆಲ್ ಆಗ್ತಾಳೆ. ಲೈಫ್ ಅಲ್ಲೇನೋ ಅವಳು ಸಾಧಿಸ್ಬಿಟ್ಲು. ಆದ್ರೆ ಅವಳಿಗೆ ಮನಸ್ಸಲ್ಲಿ ಕಷ್ಟ ಆಯ್ತು. ಯಾಕಂದ್ರೆ ಒಂದು ಫ್ರೆಂಡ್ ನ ಕೂಡ ಅವಳ ಕೈಯಲ್ಲಿ ಸರಿಯಾಗಿ ಚೂಸ್ ಮಾಡಕ್ಕಾಗಿಲ್ಲ ಅಂತ.